ದಿಗಂತ್ ಸರ್, ಇಲ್ಲಿ ನೀವು ಆರಂಭದಲ್ಲಿ ಹೇಳ್ತಾ ಹೋದ್ರಿ ಪಾತ್ರ ನನಗೆ ಇಷ್ಟ ಆಯಿತು, ಅವ್ರು ಹೇಳಿದ ರೀತಿ ನನಗೆ ಇಷ್ಟ ಆಯಿತು ಅಂತೇಳಿ. ಸೊ ಇಲ್ಲೊಂದು ಫೈಟ್ ಕೂಡ ಕಾಣುತ್ತೆ ಒಂದು ಟ್ರೈಲರಲ್ಲಿ. ಸೊ ಆ ಫೈಟ್ ಬಗ್ಗೆ ಹೇಳ್ಬೋದಾ ಅಂತ? ಜೈಲಲ್ಲಿ ಹೊಡೆದಾಡ ಅಂತದ್ದು. ಅದೇ ನನಗೆ ಅವರು ಕತೆ ನರೇಶನ್ ಅಲ್ಲಿ ಹೇಳಿದ್ದೆ ಹೇಗೆ ಅಂದ್ರೆ ಅಲ್ಲೊಂದು ಜಗಳ ಆಗತ್ತೆ ಅಂತ. ಜಗಳ ಅಂದ್ರೆ ನಾನ್ ಅನ್ಕೊಂಡೆ ಅಂದ್ರೆ ಸಿಂಪಲ್ ಏನೋ ಕಾಲರ್ ಪಟ್ಟಿ ಹಿಡಿತಾರೆ, ತಳ್ತಾನೆ, ಇವ್ರು ಬಂದ್ ತಡಿತಾರೆ, ಅವ್ರು ತಡಿತಾರೆ, ಆತರ ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ರವಿ ವರ್ಮ ಸರ್ ಸೆಟ್ ಅಲ್ಲಿ ಇದಾರೆ, ರೋಪ್ ಗೀಪ್ ಎಲ್ಲ ಇದೆ, ಫುಲ್ ರಿಹರ್ಸಲ್ ನಡೀತಾ ಇದೆ. ಗೊತ್ತಾಗ್ತಿಲ್ಲ ನನಗೆ ಯಾವ ಬೇರೆ ಏನೋ ಶೂಟ್ ಮಾಡ್ತಾ ಇದಾರೆ ಅಂತ ನಾನ್ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ನಂದೇ ಆಕ್ಷನ್ ಸೀಕ್ವೆನ್ಸ್, ಸೊ ಕೊರಿಯೋಗ್ರಫಿ ಈ ತರ ಇದೆ ಅಂತ ಎಲ್ಲ ಅವ್ರದ್ದು ರೆಫರೆನ್ಸ್ ಏನ್ ವಿಡಿಯೋ ಇರುತ್ತೋ ಅದೆಲ್ಲ ತೋರಿಸಿದ್ರು. ಆಮೇಲೆ ನಾನು ರೆಡಿ. ನನಗೆ ಆಕ್ಷನ್ ಅಂದ್ರೆ ತುಂಬಾನೇ ಇಷ್ಟ. ನನಗೆ ಕೆಲವುದೆಲ್ಲ ಸಾಹಸ ಮಾಡಬಲ್ಲೆ, ಹಂಗಾಗಿ ನನಗೆ ಇಷ್ಟ. ಸೊ ಅದಕ್ಕೆ ನನಗೂ ಖುಷಿ ಆಗೋಯ್ತು. ನಿಮ್ಮನ್ನ ನೋಡಿದ್ರೆ ಡೈರೆಕ್ಟರ್ ಎಲ್ಲ ಆಕ್ಷನ್ ಸೀನೇ ಕೊಡೋದಿಲ್ಲ, ಆಕ್ಚುಲಿ ನಾನೇ ಅದು ಟ್ರೇಲರ್ ಅಲ್ಲಿ ನೋಡಿದಾಗ ಅವು ಸರ್ಪ್ರೈಸ್ ಆದಾಗ ಆಕ್ಷನ್ ಮಾಡ್ತಾರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಖುಷಿ ಆಯ್ತು, ವೆರಿ ಕನ್ವಿನ್ಸಿಂಗ್. ರವಿ ಸರ್ ಜೊತೆಗೆ ಮಾಡುವಾಗ ನಿಮಗೆ ಏನಾದ್ರು ಟಿಪ್ಸ್ ಗಿಪ್ಸ್ ಸಿಗ್ತಾ ನಿಮ್ಗಾಗ್ಲಿ ಮೇಡಮ್ಗಾಗ್ಲಿ? ಟಿಪ್ಸ್ ಎಲ್ಲ ಅವರು ನನಗೆ ಒಂದೇ ಖುಷಿಯಾಗಿದ್ದಂದ್ರೆ ಅವರು ಸಿಕ್ಕಾಪಟ್ಟೆ ಆನೆಸ್ಟ್. ಅವರು ಆತರ ಆನೆಸ್ಟಿ ನಾನು ಯಾರಲ್ಲೂ ನೋಡಿಲ್ಲ. ಅಂದ್ರೆ ಬ್ರೂಟಲಿ ಆನೆಸ್ಟ್ ಅನ್ಬೋದು. ಜೊತೆಗೆ ಅವರು ತಮಾಷೆ ಎಲ್ಲರದ್ದು ಕಾಲ್ ಎಳಿತಾ ಇದ್ರು. ಅವ್ರಿಗೆ ಏನು ಅವರು ಅಂದ್ರೆ ಸೀರಿಯಸ್ ಆಗಿ ಕುತ್ಕೊಂಡು ಈ ತರ ಮಾಡು ಆ ತರ ಮಾಡು ಅಂತ ಅಡ್ವೈಸ್ ಕೊಡೋ ತರ ಅವ್ರು ಯಾವತ್ತೂ ಇರ್ಲಿಲ್ಲ. ಬಹುಶಃ ಕೇಳಿದ್ರೆ ಕೊಡ್ತಿದ್ರೇನೋ, ಬಟ್ ನಾನು ಕೇಳಕ್ ಹೋಗಿಲ್ಲ. ಆದ್ರೆ ಅವ್ರ ಜೊತೆ ಕುತ್ಕೊಂಡು ಅವ್ರ ಹಳೆ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಒಂದಷ್ಟು ತಮಾಷೆ ವಿಷಯಗಳನ್ನ ಹೇಳೋರು. ಸಿನಿಮಾ ಇಂಡಸ್ಟ್ರಿಲೇ ನಡೆದಿರೋಂತ ವಿಷಯನ, ಅವರ ಸೆಟ್ ಅಲ್ಲೇ ನಡೆದಿರೋಂಥದ್ದು. ಆಮೇಲೆ ಅವರ ಈ ಅಂದ್ರೆ ಅವ್ರದ್ದು ಸಿನಿಮಾ ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ಒಂದಷ್ಟು ಮಾತಾಡೋರು. ಸೊ ಇದೆಲ್ಲ ನಮ್ಗೆ ಕೇಳೋದು ಖುಷಿ ಆಗ್ತದೆ. ಸೊ ಅವ್ರು ಹಿಂಗೆ ನಾವು ಕೂತಿದ್ರೆ ಶಾರ್ಟ್ ಈ ಲೈಟಿಂಗ್ ಎಲ್ಲ ರೆಡಿ ಆಗ್ಬೇಕಾದ್ರೆ ಅವ್ರು ಮಾತ್ರ ಮಾತಾಡ್ತಾ ಇದ್ರು. ನಾವೆಲ್ಲರೂ ಕೇಳ್ಕೊಂಡು ಅಂದ್ರೆ ಯಾರಿಗೂ ಇಂಟರ್ಫಿಯರ್ ಆಗ್ಬೇಕು ಅಂತಾನೆ ಅನ್ಸ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಕತೆಗಳನ್ನ ಹೇಳ್ತಾ ಇದ್ರು. ಆಮೇಲೆ ರವಿಚಂದ್ರನ್ ಸರ್ ಮಾತಾಡ್ತಾ ಅಂದ್ರೆ ಅಲ್ಲ, ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳ್ತಾ ಇದ್ರು, ರವಿ ಸರ್ ನೋಡಿದ ತಕ್ಷಣ ಎಲ್ಲ ಭಯ ಆಗ್ತದೆ ಅಂತ ಹೇಳಿ. ಆಕ್ಚುಲಿ ಏನ್ ಗೊತ್ತಾ ಸರ್, ಅದು ನಾನು ಅದನ್ನ ಡೀಟೇಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಅದು ಭಯ ಅಲ್ಲ, ಅದು ರೆಸ್ಪೆಕ್ಟ್. ಆಕ್ಚುಲಿ ನಾವು ಅದನ್ನ ಭಯ ಅಂತೀವಿ ಬಿಕಾಸ್ ಆ ರೀತಿ ಟ್ರಾನ್ಸ್ಲೇಟ್ ಆಗುತ್ತೆ ಅವ್ರ ಮುಂದೆ ಬಂದಾಗ. ವಿ ಹ್ಯಾವ್ ಟು ರೆಸ್ಪೆಕ್ಟ್. ಸೊ ಅದು ಇನ್ಹೆರೆಂಟ್ಲಿ ಭಯ ಒಂದ್ ಸ್ವಲ್ಪ ಇದ್ದೇ ಇರುತ್ತೆ. ಅಯ್ಯೋ ಅಷ್ಟು ದೊಡ್ಡ ಆಕ್ಟ್ರು, ಸ್ವಲ್ಪ ಒಳ್ಳೆ ರೀತಿಲಿ ಬಿಹೇವ್ ಮಾಡೋಣ ಅಂತ ಬರುತ್ತೆ ಅದು. ಡೈರೆಕ್ಟ್ರೆ, ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇದಾರೆ, ಲೆಜೆಂಡ್ ಆಕ್ಟರ್ ಇದಾರೆ, ಹೀರೋ ಇದಾರೆ, ಇಟ್ಕೊಂಡು ಒಂದು ಸಾಂಗ್ ಕೊಟ್ಟಿಲ್ಲ ಅಂತೆ ನೀವು. ಯಾಕೆ? ಭಯಂಕರವಾಗಿ ಕಂಪ್ಲೇಂಟ್. ಇಲ್ಲ ಡಿಮ್ಯಾಂಡ್ ಅಲ್ಲ, ಸಾಂಗ್ ಶೂಟು ಮಾಡಿಟ್ಟಿದ್ವಿ. ಸಾಂಗ್ ಶೂಟು ಮಾಡಿದೀವಿ, ಒಂದಿಷ್ಟು ಪೋರ್ಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನೊಂದು ಚೂರು ಪ್ಯಾಚ್ ಅಪ್ ಥರದ್ದು ಸಾಂಗ್ ಮಾಡ್ಕೊಂಡ್ರೆ ಮುಗಿದೋಗ್ಬಿಡ್ತಿತ್ತು. ಬಟ್ ನಮಗೆ ಆಮೇಲೆ ಗೊತ್ತಾಗಿದ್ದು ಸಿನಿಮಾ ಕಥೆಗೆ ಒಂದು ನಾವು ಅದಕ್ಕೇನಂತಾರೆ ಓಘ, ಆ ಸ್ಪೀಡ್ ಸಿಕ್ಕಾಗ ಸಾಂಗ್ ಎಲ್ಲೋ ಅಡ್ಡ ಬರ್ಬೋದಾ ಅಂತ ಒಂದು ಇದು ಬಂತು. ಅದನ್ನ ಮತ್ತೆ ನಾವು ಚರ್ಚೆ ಮಾಡಿದ್ವಿ. ನಮ್ಮ ನಿರ್ಮಾಪಕರು, ಎಸ್ಪೆಷಲಿ ನಮ್ಮ ಅಣ್ಣ, ನಮ್ಮ ಶರದ್ ನಾಡಗೌಡ್, ನಮ್ಮ ನಿರ್ಮಾಪಕರು, ಅವ್ರಿಗೆ ಭಾಳ ಅಪ್ಸೆಟ್ ಆಗಿದ್ರು. ಇನ್ಫ್ಯಾಕ್ಟ್ ವಿ ಹ್ಯಾಡ್ ಅ ಪ್ರೈವೇಟ್ ಅಣ್ಣ ತಮ್ಮಂದ್ರದ್ದು ಕಾನ್ವರ್ಸೇಷನ್ ಆಯ್ತು. ಎಲ್ಲ ಹೊಡಿಯೋಕೆ ಬಂದಿದ್ದ ನಂಗೆ, ಅದ ಹೆಂಗೆ ನೀನ್ ಸಾಂಗ್ ಇರದೆ ಸಿನಿಮಾ ಮಾಡ್ದೆ ಅಂದ್ರೆ ದೇ ವುಡ್ ಲವ್ ಟು ಹ್ಯಾವ್ ಸಾಂಗು. ಅದು ಎಸ್ಪೆಷಲಿ ರವಿಚಂದ್ರನ್ ಸರ್ ಇರದೆ. ಆಮೇಲೆ ಸಚ್ ಅ ಬ್ಯೂಟಿಫುಲ್ ಇವರು ಡ್ಯಾನ್ಸರ್. ನಾವು ಒಂದಿಷ್ಟು ಏನು ಪೋರ್ಷನ್ ಮಾಡಿದೀವಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರಮೋದ್ ಮರವಂತೆ ಅದ್ಭುತವಾಗಿ ಕಟ್ಕೊಟ್ಟಿದ್ರು ನಮಗೆಲ್ಲ. ಈಗಲೂ ಆ ಹಾಡು ಗುನ್ಗುನಿಸ್ತೀವಿ ನಾವು, ಅಷ್ಟು ಚೆನ್ನಾಗಿ ಬರ್ದಿದ್ರು. ಮಂದಾರ ಮಾಲೆ ನೀನು ಅಂತ ತುಂಬಾ ಚೆನ್ನಾಗಿ. ಏನ್ ಮಾಡ್ತಾರೆ ಅದಕ್ಕೆ ನಾನು ಹೇಳಿದ್ದೀನಿ, ನಾವು ಜಡ್ಜ್ಮೆಂಟ್ ನಾವು ಇಷ್ಟೆಲ್ಲ ಮಾಡಿದೀವಿ, ಕಷ್ಟಪಟ್ಟಿದೀವಿ, ಒಂದಕ್ಕೆ ನಿಲ್ಸೋದು ಬೇಡ, ಮುಂದೆ ಬಳಸ್ಕೋಣ. ಅಲ್ಲಿಂದ ಆಗ್ಬೋದು. ವಾಸುದೇವ್ ಮೂರ್ತಿ ಅವರು 7ರವರೆಗೂ ಬರ್ದಿಟ್ಟಿದ್ದಾರೆ ಜಜ್ಮೆಂಟ್ ಪಾರ್ಟ್ 7.
ಬಿಟ್ಬಿಟ್ರೆ ಇನ್ನು ಏಟು ಬರೆದು ಬಿಡ್ತಾರೆ, ಅಲ್ಲಿಗೆ ನೀವು ನಿಲ್ಲಿಸಿ ಯಾವ ಸಾಕು. ಕೇಸ್ ನೆಕ್ಸ್ಟ್ ಹೊಸ ಕೇಸಲ್ಲಿ ಮತ್ತೆ ಮತ್ತೆ ಇದು ಆಗುತ್ತೆ. ನಾನು ಮಾಡ್ತಾರೆ ಸರ್ ಅದ್ರಲ್ಲಿ ನೀವೇ ಇರ್ತೀವಿ, ಇದೇ ಪಾತ್ರಗಳು, ಮತ್ತೆ ಇದೇ ಅವ್ರು ಸೃಷ್ಟಿ. ಮತ್ತೊಂದು ತಪ್ಪು ಮಾಡಿ ತಪ್ಪೇ ಮಾಡ್ಬೇಕಂತ ಏನಿಲ್ಲ, ಅವ್ರು ತಪ್ಪು ಮಾಡಿಲ್ಲ, ಇದ್ರು ತಪ್ಪು ಮಾಡಿಲ್ಲ, ಆ ಪದನೇ ವಹಿಸ್ಕೊಂಡು ಹೋಗೋದು. ಇಲ್ಲ ಅಲ್ಲಿಯೂ ಇನ್ನೊಂದೇನೋ ಮಾಡಬಹುದು, ಮತ್ತೊಂದು ಈ ಕಲ್ಪನೆಗೆ ಏನು ಇದು ಇಲ್ಲ, ಲಿಮಿಟ್ ಇಲ್ಲ, ಸ್ಕೈ ಇಸ್ ದ ಲಿಮಿಟ್. ಬಟ್ ನಮಗೆ ಏನಾಗಿದೆ ಅಂತಂದ್ರೆ ನಾವು ಐ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ಟು ಆಲ್ ಮೈ ಆರ್ಟಿಸ್ಟ್, ನಟಿಯರಾಗ್ಲಿ ಎಲ್ಲರದು. ಸೊ ಅದೊಂದು ಬಾಂಧವ್ಯ ಬೆಳೆದಿದೆ. ಈ ಬಾಂಧವ್ಯಕ್ಕೋಸ್ಕರ ಆದ್ರೂ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು.